ಹಲೋ ನಮಸ್ಕಾರ. ನಿಯೋ ದ IT ಗೈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ನೀವು ಒಂದು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರಾ? ನೀವು ಯಾರಾದರೂ ಯೂಟ್ಯೂಬಲ್ಲಿ ವಿಡಿಯೋಸ್ ಚಾನೆಲ್ಗಳಿಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ? ಹಾಗಾದರೆ ಈ ಅನ್ಬಾಕ್ಸಿಂಗ್ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಾನು ಒಂದು ಎಕ್ವಿಪ್ಮೆಂಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಏನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ. ಥ್ಯಾಂಕ್ ಯು ಕಂದ. ಈ ಅನ್ಬಾಕ್ಸಿಂಗು ಬಹಳ ಅನುಕೂಲವಾಗಿರೋದು ಯಾರಿಗೆ ಅಂದರೆ, ನೀವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬಲ್ಲಿ ಪ್ರೊಫೆಷ್ನಲ್ ವಿಡಿಯೋ ಮಾಡ್ತೀರಾ ಅಂದರೆ ಖಂಡಿತ ಈ ಅನ್ಬಾಕ್ಸಿಂಗು, ಈ ಎಕ್ವಿಪ್ಮೆಂಟು ನಿಮಗೆ ಬಹಳ ಅನುಕೂಲ ಆಗುತ್ತೆ. ಇದರೊಳಗಡೆ ಏನಿದೆ, ಯಾವ ಥರ ಅನುಕೂಲ ಆಗುತ್ತೆ ನಿಮಗೆ ಯೂಟ್ಯೂಬ್ ಮಾಡೋ ವಿಡಿಯೋಸ್ ಮಾಡೋದಕ್ಕೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ ಬನ್ನಿ ಓಪನ್ ಮಾಡೋಣ. ಇದು ಏನಿದೆ ಒಳಗಡೆ ಓಪನ್ ಮಾಡಿ ಎಲ್ಲ ಮಾಹಿತಿ ಕೊಡೋಣ. ಸೊ ಈ ಎಕ್ವಿಪ್ಮೆಂಟು ನಾನು ಅಮೆಝಾನ್ ಇಂದ ತರಿಸಿದ್ದು. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಸೊ 2 ಐಟಮ್ ಬಂದಿದೆ. ಇದನ್ನ ಪ್ಯಾಕೇಜಿನ ಸೈಡ್ ಇಡೋಣ. ಸೊ ಸ್ನೇಹಿತರೆ ನೋಡ್ಬೋದು ನೀವು, ಇದು ಡಿಜಿಟೆಕ್ LED ರಿಂಗ್ ಲೈಟ್. ನೀವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರು ಮತ್ತು ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ ಮಾಡಬೇಕಾದ್ರೆ ಈ ಲೈಟಿಂಗು ಭಾರಿ ಅನುಕೂಲ ಆಗಿರುತ್ತೆ, ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ನಿಮ್ಮ ವಿಡಿಯೋಸ್ ಪ್ರೊಫೆಷ್ನಲ್ ಆಗಿ ಬರಬೇಕು ಅಂತಂತಿದ್ರೆ ಈ ಥರ ಸಲಕರಣೆಗಳು ನೀವು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಇದು JBL ಲ್ಯಾಪಲ್ ಮೈಕ್. ವಿಡಿಯೋ ಲಾಗಿಂಗ್ ಮಾಡಬೇಕಾದ್ರೆ, ನೀವು ಹೊರಗಡೆ ಶೂಟ್ ಮಾಡಬೇಕಾದ್ರೆ, ಫುಟೇಜಸ್ ತೆಗಿಬೇಕಾದ್ರೆ ತುಂಬ ಆಂಬಿಯಂಟ್ ನಾಯ್ಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಕು ನಿಮ್ಮ ಕ್ಯಾಮ್ರಾ ಜೊತೆ. ಸೊ ಬನ್ನಿ ಫಸ್ಟ್ ನೋಡೋಣ ಒಳಗಡೆ ಏನಿದೆ, ಇದು ಯಾವ ಥರ ಇದೆ. ಓಪನ್ ಮಾಡೋಣ. ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ. ನೋಡ್ಬೋದು ರಿಂಗ್ ಲೈಟ್ ಇದೆ. ಸೊ ಇದು ರಿಂಗ್ ಲೈಟು, ಇದು 12 ಇಂಚ್ ರಿಂಗ್ ಲೈಟ್. ಇದ್ರ ಜೊತೆಗೆ 2 ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಮತ್ತು ಒಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ಓಪನ್ ಮಾಡಿ ನೋಡೋಣ ಬನ್ನಿ ಏನಿದು ಅಂತ. ಸೊ ಇದು ನಿಮ್ಮದು ಮೇನ್ ರಿಂಗ್ ಲೈಟ್ ಆಗಿರುತ್ತೆ. ಈ ರಿಂಗ್ ಲೈಟು ನಿಮಗೆ ಆನ್ ಮಾಡಿದ್ರೆ ನಿಮ್ಮ ವಿಡಿಯೋಸು ಮತ್ತು ನಿಮ್ಮ ಮುಖಕ್ಕೆ ಚೆನ್ನಾಗಿ ಲೈಟ್ ಬರುತ್ತೆ. ಪ್ರೊಫೆಷ್ನಲ್ ಆಗಿ ಒಂದು ವಿಡಿಯೋ ತೆಗಿಬೇಕಾದ್ರೆ ಈ ಒಂದು ಸಲಕರಣೆ. ಸೊ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಡಿಜಿಟೆಕ್ ಅಂತ ಹಾಕಿದ್ದಾರೆ. ಸೊ ಇದ್ರದ್ದು ಒಂದು ಕಂಟ್ರೋಲ್ ಇದೆ, ನಿಮ್ಮದು ಎಷ್ಟು ಇಂಟೆನ್ಸಿಟಿ ಚೇಂಜ್ ಮಾಡೋಕ್ಕೆ ಕಂಟ್ರೋಲ್ ಕೊಟ್ಟಿದ್ದಾರೆ. ವೈಟ್ ಲೈಟ್ ಇದೆ, ವೈಟ್ ಲೈಟ್ ಜೊತೆಗೆ ಯೆಲ್ಲೋ ಲೈಟು, ನೀವು ಕಲರ್ಸ್ ಚೇಂಜ್ ಮಾಡ್ಬೋದು ಅಂತ ಇದಕ್ಕೆ. ಸೊ ಅದ್ರ ಜೊತೆಗೆ ಒಂದು ಸ್ಟ್ಯಾಂಡ್. ಈ ಸ್ಟ್ಯಾಂಡು ಬಹಳ ಉಪಯೋಗ. ಒಂದೊಂದು ಕಂಪನಿನಲ್ಲಿ ಈ ಸ್ಟ್ಯಾಂಡ್ ಕೊಡಲ್ಲ, ಬಟ್ ಈ ಸ್ಟ್ಯಾಂಡು ನೀವು ನೋಡ್ಬೋದು. ಈ ಸ್ಟ್ಯಾಂಡು ಇದ್ರ ಮೇಲ್ಗಡೆ ನೀವು ಮೌಂಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಈ ಥರ ಒಂದು ಸ್ವಲ್ಪ ಲೂಸ್ ಮಾಡಿ, ಇದನ್ನು ಲೂಸ್ ಮಾಡಿ ಈ ಥರ ಇಟ್ಟರೆ ಮೌಂಟ್ ಆಗುತ್ತೆ.
ಓಕೆ, ಆಮೇಲೆ ಇದು ಪಕ್ಕಕ್ಕೆ ಇಟ್ಟಿರ್ತೀನಿ. ಆಮೇಲೆ ಅದನ್ನ ಮೇಲ್ಗಡೆ ಮೌಂಟ್ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ನೋಡೋಣ, ಇನ್ನೇನಿದೆ ನೋಡೋಣ. ಅದ್ರ ಜೊತೆಗೆ ಒಂದು ಚಿಕ್ಕ ಟೇಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ವೆರಿ ಗುಡ್. ಇದು ತುಂಬ ಅನುಕೂಲವಾಗಿರುವಂಥ ಒಂದು ಸಲಕರಣೆ. ಈ ಥರ ಇರುತ್ತೆ. ನೀವು ಇದ್ರ ಮೇಲ್ಗಡೆ ನೀವು ಕ್ಯಾಮ್ರಾ ಕನೆಕ್ಟ್ ಮಾಡಿ ನೀವು ಶೂಟ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಇದು ಇಟ್ಕೊಳ್ಳೋಕ್ಕೆ ನಿಮಗೆ ಜಾಸ್ತಿ ಜಾಗ ಇಲ್ಲ ಅಂದರೆ ನೀವು ಟೇಬಲ್ ಮೇಲೆ ಯಾವ ಥರ ಅಂದರೆ ಇದು ಈ ಥರ ಓಪನ್ ಮಾಡಿ ಈ ಥರ ಟೇಬಲ್ ಮೇಲೆ ಇಟ್ಟು ಇದ್ರ ಮೇಲ್ಗಡೆ ಕ್ಯಾಮ್ರಾ ಇಟ್ಟರೆ ಶೂಟ್ ಮಾಡ್ಬೋದು. ಸೊ ಎಲ್ಲರ ಹತ್ರನೂ ಪ್ರೊಫೆಷ್ನಲ್ ಕ್ಯಾಮ್ರಾ ಇರಲ್ಲ, ಅದಕ್ಕೆ ಈ ಸಲಕರಣೆ ಕೊಟ್ಟಿದ್ದಾರೆ. ಇದು ಏನು ಅಂದರೆ ಮೊಬೈಲ್ ಹೋಲ್ಡರ್. ತುಂಬ ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮೊಬೈಲ್ ಹೋಲ್ಡರ್ ಇದು ನೋಡಿ, ಇಲ್ಲಿ ನೀವು ಮೊಬೈಲ್ ಹಾಕ್ಬೋದು. ವೆರಿ ಸಿಂಪಲ್ ವಿಡಿಯೋ ಲಾಗಿಂಗ್, ವೆರಿ ಸಿಂಪಲ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್. ನೀವು ಯೂಟ್ಯೂಬ್ಗಾಗಿ, ವಿಮಿಯೋಗಾಗಲಿ, ಇನ್ಸ್ಟಾಗ್ರಾಮ್ಗಾಗಲಿ, ಫೇಸ್ಬುಕ್ಗಾಗಲಿ ಯಾವುದೇ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಪ್ರೊಫೆಷ್ನಲ್ ಎಕ್ವಿಪ್ಮೆಂಟ್, ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ ಇದು. ನೀವು ತುಂಬ ಬೆಲೆ ಬಾಳುವಂಥದ್ದೇನಲ್ಲ, ಬಟ್ ಮಿನಿಮಲ್ ಆಗಿ ಇದು ಯೂಸ್ ಮಾಡುವಂಥ ಸಲಕರಣೆಗಳು. ಮತ್ತು ಇನ್ನೊಂದು ಅಟ್ಯಾಚ್ಮೆಂಟ್ ಏನು ಅಂದರೆ ಇದು ಮೌಂಟ್. ಇದ್ರ ಮೇಲ್ಗಡೆ ಇದ್ರ ಮೇಲ್ಗಡೆ ಮೌಂಟ್ ಆಗುವಂಥ ಒಂದು ಹೆಡ್ ಅಂತಾರೆ ಇದಕ್ಕೆ. ಓಪನ್ ಮಾಡ್ತೀನಿ. ಇದು ಹೆಡ್ ಅಂತಾರೆ. ಸ್ವಲ್ಪ ಹತ್ತಿರ ಬಂದು ತೋರಿಸ್ತೇನೆ, ನೋಡ್ಬೋದು. ಇದು ಹೆಡ್ ಅಂತಾರೆ ಇದು. ಸೊ ಇದು ಬಾಲ್ ಹೆಡ್ ಅಂತಾರೆ. ಆಕ್ಚುಲಿ ಇದು ಬಾಲ್ ಹೆಡ್. ಇಲ್ಲಿ ನೋಡ್ಬೋದು ನೀವು ಸೈಡಲ್ಲಿ ಒಂದು ಬಾಲ್ ತರ ಇದೆ. ಸೈಡಲ್ಲಿ ನೀವು ಇದು ಹೇಗೆ ಬೇಕಾದ್ರೆ ಹಾಗೆ ಇದು ಮೌಂಟ್ ಮಾಡಬಹುದು. ಸೊ ಇದು ಹೇಗೆ ಮೌಂಟ್ ಮಾಡೋದು ಅಂತ ಒಂದು ಇನ್ಸ್ಟ್ರಕ್ಷನ್ ಬುಕ್ಲೆಟ್ ಇದೆ. ನೀವು ಇನ್ಸ್ಟ್ರಕ್ಷನ್ನು ಓದಿ ಹೇಗೆ ಮೌಂಟ್ ಮಾಡೋದು ಅಂತೆಲ್ಲ ಓದ್ಬೋದು. ಸೊ ಬನ್ನಿ ಸ್ನೇಹಿತರೆ, ಇದು ಮೌಂಟ್ ಮಾಡಿಬಿಟ್ಟು ನೋಡೋಣ ಹೇಗೆ ಕಾಣುತ್ತೆ, ಮತ್ತು ಹೇಗೆ ಅದು ಆನ್ ಮಾಡಾದ್ಮೇಲೆ ಅದ್ರದ್ದು ಲೈಟ್ ಪರಿಣಾಮ ಹೇಗೆ ಬೀರುತ್ತೆ ಅದನ್ನು ನೋಡೋಣ. ಬನ್ನಿ ಸ್ನೇಹಿತರೆ, ಬನ್ನಿ ನೋಡೋಣ ಇವಾಗ ಈ ಲೈಟ್ಸ್ ಹೇಗೆ ಅಸೆಂಬಲ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟು ಈ ಸ್ಟ್ಯಾಂಡು ನೀವು ಇದರದ್ದು ಲೂಸ್ ಮಾಡಿ ನೀವು ಪ್ಲೇಸ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳಿದ್ನಲ್ಲ, ಈ ಬಾಲ್ ಹೆಡ್ನ ಇದ್ರ ಮೇಲ್ಗಡೆ ನೀವು ಈ ಥರ ತಿರುಗಿಸಿದ್ರೆ ಅದು ಫಿಟ್ ಆಗುತ್ತೆ. ಈ ಥರ ತಿರುಗಿಸಿದ್ರೆ ಅದ್ರ ಮೇಲ್ಗಡೆ ಫಿಟ್ ಆಗುತ್ತೆ. ಸೊ ಇದ್ರ ಮೇಲ್ಗಡೆ ಲೈಟ್ ಹಾಕಬೇಕು ಅಂತ. ಲೈಟ್ ಕೊಡೋಕಂದ, ಥ್ಯಾಂಕ್ ಯು. ಸೊ ಇದ್ರ ಮೇಲ್ಗಡೆ ಈ ಥರ ನೀವು ಫಿಟ್ ಮಾಡಿದ್ರೆ ಈ ಥರ ಟರ್ನ್ ಮಾಡಬೇಕು. ಜೋಪಾನ ಇದ್ರದ್ದು ಕೇಬಲ್ನ ನೀವು ಹುಷಾರಾಗಿ ಇಟ್ಕೋಬೇಕು, ಯಾಕೆಂದರೆ ಫುಲ್ ಟರ್ನ್ ಮಾಡಬೇಕಾದ್ರೆ ಅದು ಕಟ್ ಆಗೋ ಸಂಭವವಿರುತ್ತೆ. ಸೊ ಈ ಥರ ಟರ್ನ್ ಮಾಡಿದಾಗ ಇದು ಈ ಥರ ಸ್ಟ್ಯಾಂಡ್ ಕೂತ್ಕೊಳ್ಳುತ್ತೆ. ನೀವು ಈ ಬಾಲ್ ನಿಮ್ಗೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಇದು ಬಾಲ್ ಹೆಡ್ ಇರೋದ್ರಿಂದ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನೋಡೋಣ ಬನ್ನಿ, ಇದನ್ನು ಆನ್ ಮಾಡೋಣ. ಆನ್ ಮಾಡಿ ಹೇಗೆ ಕಾಣುತ್ತೆ ನೋಡೋಣ. ಇದು ರೆಗ್ಯುಲರ್ ನಿಮ್ಮ 5 ವೋಲ್ಟ್ಸ್ದು ನಿಮ್ಮದು ಫೋನ್ ಚಾರ್ಜ್ ಮಾಡ್ತೀರಲ್ಲ ಅದರದ್ದು ಸಾಕೆಟ್ ಇದು ಯೂಸ್ ಮಾಡಬೇಕು. ಸೊ ನನ್ನ ಹತ್ರ ಇಲ್ಲಿ ನೋಡ್ಬೋದು ಫೋನ್ ಚಾರ್ಜ್ ಸಾಕೆಟ್ ಇದೆ. ಇದನ್ನು ಮಾಡಿ ಕನೆಕ್ಟ್ ಮಾಡೋಣ. ನಿಮಗೆ ಇಲ್ಲಿ ಪವರ್ ಬಂದಿದೆ ನೋಡಿ. ಇಲ್ಲಿ ಗ್ರೀನ್ ಕಲರ್, ಬ್ಲೂ ಕಲರ್ ನಿಮಗೆ ಸಿಗ್ನಲ್
ಆನ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಆನ್ ಮಾಡಿದ ತಕ್ಷಣ ಈ ಥರ ಆನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಒಂದು ಪ್ರೊಫೆಷ್ನಲ್ ಲುಕ್ ಮತ್ತು ಪ್ರೊಫೆಷ್ನಲ್ ಲೈಟ್ ಇದು ನಿಮಗೆ ಈ ಥರ ಸಿಗುತ್ತೆ. ಸೊ ನಾನು ಮುಂದೆ ಚೇಂಜ್ ಮಾಡ್ತೀನಿ, ನೋಡೋಣ ಇದು ಯಾವ ಥರ ನನಗೆ ಲೈಟಿಂಗ್ ಕೊಡುತ್ತೆ. ನೋಡಿ ಎಷ್ಟು ಒಳ್ಳೆ ಲೈಟಿಂಗ್ ಕೊಡ್ತಾ ಇದೆ. ನೀವು ಅಲ್ಲೂ ನೋಡ್ತಾ ಇರ್ಬೋದು, ಒಂದು ಪ್ರೊಫೆಷ್ನಲ್ ಲೈಟಿಂಗ್ ನಿಮ್ಮ ವಿಡಿಯೋಗ್ರಫಿ, ನಿಮ್ಮ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ವಿಮಿಯೋ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ನೀವಿದ್ದರೆ ಒಂದು ಪ್ರೊಫೆಷ್ನಲ್ ವಿಡಿಯೋಗ್ರಫಿ ಮಾಡೋಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ. ಅದೇ ಥರ ನಾನು ಇನ್ನೊಂದು ಚಿಕ್ಕದು ತೋರಿಸಿದ್ನಲ್ಲ ಆವಾಗಲೇ, ಈ ಥರ ಯೂಸ್ ಮಾಡ್ಕೋಬೋದು. ಈ ಕ್ಯಾಮ್ರಾ ನಿಮ್ಗೆ ಈ ಥರ ಒಂದು DSLR ಕ್ಯಾಮ್ರಾ ಇದ್ದ ಆ ಕ್ಯಾಮ್ರಾ ಮೌಂಟ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನೀವು ಒಂದು ಕಮ್ಮಿ ಬೆಲೆಯಲ್ಲಿ ಪ್ರೊಫೆಷ್ನಲ್ ವಿಡಿಯೋ ಸೆಟಪ್ ಮಾಡೋದಕ್ಕೆ ಲೈಟು ಬಹಳ ಅನುಕೂಲ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಒಂದು ಈ ಥರ ಸೆಟಪ್ಪು. ಈಗ ಇದ್ರದ್ದು ಬೆಲೆ ನಾನು ಅಮೆಝಾನಲ್ಲಿ ತೊಗೊಂಡಂಗೆ ಇದ್ರ ಬೆಲೆ ತುಂಬ ದುಬಾರಿ ಏನಲ್ಲ, 1500 ಚಿಲ್ಲರೆ ಅಥವಾ 1600 ಚಿಲ್ಲರೆ ಮಾತ್ರ. ಸೊ ನೀವು ನಿಮ್ಮದು ವಿಡಿಯೋ ಚೆನ್ನಾಗಿ ಬರಬೇಕು, ನಿಮ್ಮದು ವಿಡಿಯೋ ಪ್ರೊಫೆಷ್ನಲ್ ಆಗಿ ಬರಬೇಕು ಅಂತ ನಿಮಗೆ ಇಚ್ಛೆ ಇದ್ದರೆ ನೀವು ಖಂಡಿತ ಇದನ್ನು ತಗೋಬೇಕು. ಮತ್ತು ಇದ್ರ ಎಲ್ಲದರದ್ದು ಕೊಂಡ್ಕೊಳ್ಳೋ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ನೀವು ಅಲ್ಲಿ ಆ ಡಿಸ್ಕ್ರಿಪ್ಷನ್ನಿಂದ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಮೆಝಾನ್ ಓಪನ್ ಆಗುತ್ತೆ. ಖಂಡಿತ ಕೊಂಡ್ಕೊಳ್ಳಿ, ಆ ಲಿಂಕಿಂದ ಕೊಂಡ್ಕೊಳ್ಳಿ. ನಿಮಗೂ ಒಳ್ಳೆಯದಾಗತ್ತೆ, ನನಗೂ ಒಂದು ಸ್ವಲ್ಪ ಒಳ್ಳೆಯದಾಗ್ಬೋದು. ಸೊ ಸ್ನೇಹಿತರೆ, ನೋಡ್ಬೋದು ಇದರಲ್ಲಿ ಕಲರ್ ಚೇಂಜಿಂಗ್ ಆಪ್ಷನ್ ಇರುತ್ತೆ. ನೀವು ಯಾವ ಕಲರ್ ಬೇಕಾದರೆ, ಯಾವ ಥರ ಕಲರ್ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು. ಇದೊಂಥರ ಯೆಲ್ಲೋಯಿಶ್ ಲೈಟ್ ಇದೆ. ಸೊ ಇದೊಂಥರ ವೈಟ್ ಲೈಟ್, ಆಲ್ಮೋಸ್ಟ್ ವೈಟ್ ಲೈಟ್ ಬರುತ್ತೆ. ಇದು ಒಂದು ಸ್ವಲ್ಪ ಇನ್ ಬಿಟ್ವೀನ್ ವೈಟ್ ಆ್ಯಂಡ್ ಯೆಲ್ಲೋಯಿಶ್. ಸೊ 3 ಕಲರ್ ಇರುತ್ತೆ ನಿಮಗೆ ಇದರಲ್ಲಿ, 3 ಕಲರು ನಿಮಗೆ ಬರುತ್ತೆ. ಮತ್ತು ಇದರ ಇಂಟೆನ್ಸಿಟಿ ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಇದರಲ್ಲಿ ನೋಡಿ, ಫುಲ್ ಇಂಟೆನ್ಸಿಟಿ ಕಮ್ಮಿ ಮಾಡ್ಕೋಬೋದು. ಫುಲ್ ನಿಮ್ಗೆ ಎಷ್ಟು ಬೇಕೋ ಅದರ ಇಂಟೆನ್ಸಿಟಿ ಕಮ್ಮಿ ಮಾಡ್ಕೋಬೋದು, ಮತ್ತು ನಿಮಗೆ ಎಷ್ಟು ಬೇಕೋ ಅದು ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೋಬೋದು. ನೀವು ಇಂಟೆನ್ಸಿಟಿ ಕಮ್ಮಿ ಜಾಸ್ತಿ ಮಾಡ್ಕೋಬೇಕಾದ್ರೆ ನಿಮ್ಮ ಕ್ಯಾಮ್ರಾ ಮೀಟರಿಂಗಲ್ಲಿ ನೋಡ್ಕೋಬೋದು. ಆ ಥರ ಮೀಟರಿಂಗು ಯಾವ ಲೆವೆಲ್ಲಿಗೆ ಬೇಕೋ ಆ ಲೆವೆಲ್ಗೆ ಓವರ್ ಎಕ್ಸ್ಪೋಸ್ ಆಗ್ದೇ ಇಲ್ಲದೆ ಇರೋ ಥರ ನೀವು ಮಾಡ್ಬೋದು. ನೋಡಿ ಸ್ನೇಹಿತರೆ, ಇದು ಆ್ಯಕ್ಚುಯಲ್ ಫುಟೇಜ್. ನಾನು ಆ ರಿಂಗ್ ಲೈಟು ಯೂಸ್ ಮಾಡಿಕೊಂಡು ಮತ್ತು ಆ ರಿಂಗ್ ಲೈಟ್ ಒಳಗಡೆ ನೀವು ನೋಡ್ಬೋದು, ನಾನು ಮೊಬೈಲು ಮೌಂಟ್ ಮಾಡಿದ್ದೀನಿ. ಸೊ ನಿಮಗೆ ಯಾವ ಥರ ಮೌಂಟ್ ಮಾಡಿದ್ದೀನಿ ಅಂದ್ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ ನೋಡಿ. ಸೊ ಅದರದ್ದು ಒಂದು ಫೋಟೋ ತೆಗಿತಾ ಇದ್ದೀನಿ, ವಿಡಿಯೋ ತೆಗಿತಾ ಇದ್ದೀನಿ, ನೋಡ್ಬೋದು. ಅಂದರೆ ಅದರದ್ದು ಸ್ವಲ್ಪ ನೋಡ್ಬೋದು. ಈ ಥರ ರಿಂಗ್ ಲೈಟು ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ಬಹಳ ಉಪಯೋಗ ಆಗೋ ಅಂಥ ವಸ್ತು. ಲೈಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಅದು ನೀವು ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು, ನಿಮ್ದು ಎಷ್ಟು ನಿಮಗೆ ಲೆವೆಲ್ಗೆ ಬೇಕೋ ಅಷ್ಟು ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಹೈಟ್ ಅಡ್ಜಸ್ಟ್ ಮಾಡಿದ್ರೆ ನಿಮ್ಮದು ಐ ಲೆವೆಲ್ಗೆ ನೀವು ಆ್ಯಕ್ಚುಲಿ ಅದೇ ಹೈಟಾಗಿ ಇಟ್ಕೊಂಡ್ರೆ ನಿಮಗೆ ಆ ಲೈಟಿಂಗ್ ಬರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ,
ಬಹಳ ಉಪಯುಕ್ತವಾಗಿರುವಂಥ ಒಂದು ಸಲಕರಣೆ ರಿಂಗ್ ಲೈಟ್. ನೀವು ವಿಲಾಗಿಂಗ್ ಮತ್ತು ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕಾದ್ರೆ ಒಂದು ಬಹಳ ಉಪಯೋಗ ಆಗಿರುವಂಥ ಒಂದು ಸಲಕರಣೆ, ಒಂದು ಡಿವೈಸ್, ಒಂದು ಅಂದರೆ ಈ ರಿಂಗ್ ಲೈಟ್. ಖಂಡಿತ ತಗೊಳ್ಳಿ, ನೀವು ಉಪಯೋಗ ಆಗುತ್ತೆ. ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಲಿಗೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ಆ ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಿಮಗೆ ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕನ್ನಡ ವಿಲಾಗರ್ಸ್ಗೆ ಖಂಡಿತ ನೀವು ಪ್ರೋತ್ಸಾಹ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಇದನ್ನು ಶೇರ್ ಮಾಡಿ. ಇನ್ನು ಮತ್ತೊಮ್ಮೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಕಮೆಂಟ್ಸ್ ಏನಾದ್ರು ಇದ್ದರೆ ಖಂಡಿತ ಹಾಕಿ. ಮತ್ತೊಂದು ನಿಯೋ ದ IT ಗೈ ವಿಡಿಯೋಗೆ ಮುಂದೆ ನೋಡೋಣ. ಸೊ ನಮಸ್ಕಾರ.